ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲವಿಂಗ್ ಮೈ ಲೈಫ್ ಸೀರೀಸ್ ಡೇ 29. ಇದು ಸಂಡೇ ನೈಟು ವ್ಲಾಗ್ನ ಶುರು ಮಾಡ್ಕೊಂಡೆ. ಮೆಹಂದಿ ಹಚ್ಕೊಳ್ಬೇಕು ಅಂತ 2 ಡೇಸಿಂದ ಅಂದ್ಕೊಳ್ತಿದ್ದೆ. ಅಕ್ಕನ ಮನೆಗೆ ಹೋಗಿದ್ರಿಂದ ಆಗಿರಲಿಲ್ಲ. ಮೆಹಂದಿ ಹಚ್ಕೊಂಡು ಹಾಗೆ ನೈಟ್ ಮಲ್ಕೊಂಡು ಬೆಳಗ್ಗೆ ವಾಶ್ ಮಾಡ್ಕೊಳ್ಳೋದು. ನಾನು ಬೆಳಗ್ಗೆ ತಿಂಡಿಗೆ ಕ್ಯಾಪ್ಸಿಕಮ್ ಮೀನ್ಸ್ ಮೆಣಸಿನ್ಕಾಯಿ ರೈಸ್ ಮಾಡ್ಕೊಳ್ಳೋಣ ಅಂತ ಸೊ ಈ ಥರ ಟೈಪ್ ಮಾಡಿಕೊಂಡೆ ಇವತ್ತು. ಸೊ ಅದೆಲ್ಲ ಮುಗಿಸಿ ಫ್ರೆಶ್ನಪ್ ಆಗಿ ಪೂಜೆ ಮಾಡಿದೆ. ಮನೇಲಿ ಹೂವು ಇತ್ತು, ಅದೇ ಹೂವಲ್ಲಿ ಪೂಜೆ ಮಾಡಿಕೊಂಡೆ. ಇವತ್ತು ವಾಯ್ಸ್ನ ತುಂಬ ನಿಧಾನಕ್ಕೆ ಕೊಡ್ತಾ ಇದ್ದೀನಿ. ನನ್ನ ಮಗ ಮಲ್ಕೊಂಡಿದ್ದ, ಮತ್ತು ನನ್ನ ವಾಯ್ಸ್ ಕೂಡ ಸ್ವಲ್ಪ ಯಾಕೋ ಚೇಂಜಸ್ ಅನಿಸ್ತಾ ಇದೆ. ಶೀತ ಆಗುತ್ತೆ ಅಂತ ಅನಿಸುತ್ತೆ. ಅಕ್ಕ ಗೋಧಿ ಬಜ್ಜಿ ಕುಟ್ಕೊಳ್ಸಿದ್ಲು, ಅದನ್ನೇ ಸ್ವಲ್ಪ ಮತ್ತೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡೆ. ಸೊ ಇವತ್ತು ಹೇರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಫೀಸಲ್ಲಿ ನನ್ನ ಸೀನಿಯರಿಗೆ ಕೇಳ್ತಾ ಇದ್ದೆ, ನನ್ನ ಹೇರ್ ಚೆನ್ನಾಗಿ ಕಾಣಿಸ್ತಾ ಇದೆ, ಏನು ಹೇಳಿದ್ರಲ್ಲ ಇವತ್ತು ನೀವು ಅಂತ ಅಂತಂದರೆ ನಾನು ರೆಡಿ ಆಗೋದಕ್ಕೆ ಕಾಂಪ್ಲಿಮೆಂಟ್ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಇವತ್ತು ಮಂಡೇ ಆಗಿರೋದ್ರಿಂದ ಆಫೀಸಲ್ಲಿ ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದು ನವರತ್ನ ಹೇರ್ ಆಯಿಲ್ನ ಹಚ್ಕೊಂಡೆ ಶೈನಿಂಗ್ಗೋಸ್ಕರ. ಫ್ರೆಶ್ನಪ್ ಆಗಿ ಊಟ ಎಲ್ಲ ಮುಗಿಸಿ ಇವತ್ತಿನ ದಿನನ ಇಲ್ಲಿಗೆ ಮುಗಿಸ್ಕೊಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳನ್ನ ನಿಭಾಯಿಸ್ಕೊಳ್ತಾ, ಆಸೆಗಳನ್ನ ಪೂರೈಸ್ಕೊಳ್ತಾ ಖುಷಿಯಾಗಿರೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ರಕ್ಷಿತಾ, ಮಲೆನಾಡು ಶಿವಮೊಗ್ಗದಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಥ್ಯಾಂಕ್ ಯು.